ಅವಳಿ ಗರ್ಭಧಾರಣೆಯಲ್ಲಿ ಅಂದ್ರ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಡಬಲ್ ಖುಷಿ ಇರ್ತದೋ ಅಷ್ಟೇ ಡಬಲ್ ಸ್ಟ್ರೆಸ್, ಟೆನ್ಷನ್, ಆಂಗ್ಸೈಟಿ ಇರೋದು ಮಾಮೂಲಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಇಂದಾನೆ ಹೇಳ್ತಾ ಇರೋದು. ಯಾಕಂತಂದ್ರ ಇಬ್ಬರು ಮಕ್ಕಳು ಇರ್ತಾರ, ಸೊ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರ್ತದ. ಏನಾದ್ರೂ ಪ್ರಾಬ್ಲಮ್ ಆಗ್ತದೇನೋ, ಯಾವ ತರ ಕಾಂಪ್ಲಿಕೇಶನ್ಸ್ ಎದುರಾಗಬಹುದು, ಇಬ್ರು ಮಕ್ಕಳ ಬೆಳವಣಿಗೆ ಹೆಂಗ್ ಆಗ್ತದ, ವೇಟ್ ಎಲ್ಲ ಚಂದ ಬರ್ತದೇನೋ, ಡೆಲಿವರಿ ಎಲ್ಲ ನಾರ್ಮಲ್ ಆಗಿ ಆಗ್ತದೇನೋ ಅನ್ನೋ ಹಲವಾರು ಗೊಂದಲಗಳು ಅಥವಾ ಟೆನ್ಷನ್ ಆಗ್ತಾ ಹೋಗ್ತದೆ. ಸೊ ಈ ಎಲ್ಲಾ ಟೆನ್ಷನ್ ನ ಫೇಸ್ ಮಾಡಕ ನಿಮಗ ಮೆಂಟಲಿ ಪ್ರಿಪೇರ್ ಮಾಡ್ಬೇಕಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ವಿಡಿಯೋದಾಗ ನಾ ನಿಮಗ ನೀವು ಟ್ವಿನ್ಸ್ ಕ್ಯಾರಿ ಮಾಡತ್ತೀರಿ ಅಂತ ನಿಮಗ ಗೊತ್ತಾದ ತಕ್ಷಣ ನೀವು ಫಸ್ಟ್ ಟ್ರೈಮಿಸ್ಟರ್ ಅನ್ನ ಹೆಂಗ್ ಪ್ಲಾನ್ ಮಾಡ್ಕೋಬೇಕು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಪ್ಲಾನ್ ಮಾಡ್ಕೋಬೇಕು ಅಂಡ್ ಹೆಂಗ್ ಮ್ಯಾನೇಜ್ ಮಾಡ್ಬೇಕು. ಮ್ಯಾನೇಜ್ ಅಂದ್ರೆ ಏನು, ಫಸ್ಟ್ ಟ್ರೈಮಿಸ್ಟರ್ನಾಗ ಏನೆಲ್ಲ ಸಮಸ್ಯೆ ನಾವು ಅನುಭವಿಸಬಹುದು ಅಂತದಕ್ಕೆಲ್ಲ ನಾವು ಮೊದಲೇನೆ ಮೆಂಟಲಿ ಅಂಡ್ ಫಿಸಿಕಲಿ ಪ್ರಿಪೇರ್ಡ್ ಆಗಿದ್ರೆ ಅದನ್ನ ಟ್ಯಾಕಲ್ ಮಾಡಕ್ಕೂ ಈಸಿ ಆಗ್ತದೆ. ಸೊ ಈ ಪ್ರಿಪರೇಷನ್ ಎಸೆನ್ಷಿಯಲ್ ಅಂತ ನನಗ ಅನಿಸ್ತದ. ಬಿಕಾಸ್ ನಿಮ್ ಪ್ರೆಗ್ನೆನ್ಸಿ ಜರ್ನಿ ಸ್ವಲ್ಪ ಸ್ಮೂತ್ ಆಗ್ಬಿಡ್ತದ ಮೊದಲೇ ಎಲ್ಲದಕ್ಕೂ ರೆಡಿ ಆಗಿದ್ದಾಗ. ಹಂಗಾಗಿ ನೀವೇನಾದ್ರೂ ಟ್ವಿನ್ಸ್ ಕ್ಯಾರಿ ಮಾಡತ್ತೀರಂದ್ರೆ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗ್ತದ. ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೆ ನೋಡ್ರಿ. ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ರಿಗೂ. ಫಸ್ಟ್ ನಮ್ಮ ಡಯಟ್ ಅಂಡ್ ನ್ಯೂಟ್ರಿಷನ್ ಎಲ್ಲ ಹೆಂಗ್ ಪ್ಲಾನ್ ಮಾಡ್ಬೇಕಂತ ಹೇಳ್ತೀನಿ. ಅದಾದ ನಂತರ ಏನೆಲ್ಲ ಕಾಮನ್ ಸಿಂಪ್ಟಮ್ಸ್ ಟ್ವಿನ್ಸ್ ಕ್ಯಾರಿ ಮಾಡೋಳು ಫೇಸ್ ಮಾಡ್ತಾಳ ಅನ್ನೋದನ್ನ ಹೇಳ್ತೀನಿ. ಅದನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು, ಹೆಂಗ್ ಟ್ಯಾಕಲ್ ಮಾಡಬೇಕು, ಮತ್ತೆ ಪ್ರಾಕ್ಟಿಕಲ್ ಆಗಿ ನಾನೇನ್ ಅಪ್ಲೈ ಮಾಡಿದ್ದೆ ನನ್ನ ಟೈಮಲ್ಲಿ ಅಂತಾನು ಹೇಳ್ತಾ ಹೋಗ್ತೀನಿ. ಆಮೇಲೆ ಸ್ವಲ್ಪ ಎಮೋಷನಲ್ ಮತ್ತೆ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಹೇಗಿರ್ಬೇಕು, ಡಾಕ್ಟರ್ ಸ್ಕ್ಯಾನ್ಸ್ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅವಳಿ ಗರ್ಭಧಾರಣೆಯಲ್ಲಿ ಡಯಟ್ ಅಂಡ್ ನ್ಯೂಟ್ರಿಷನ್ ಹೆಂಗಿರ್ಬೇಕು. 2 ಮಕ್ಕಳು ಇರ್ತಾವಲ್ಲ, ನ್ಯೂಟ್ರಿಯನ್ಸ್ ಎಸೆನ್ಷಿಯಲ್ ಬಹಳನೇ ಇರ್ತದೆ. ಹಾಗಾಗಿ ಆದಷ್ಟು ಪ್ರತಿ ಆಹಾರ, ಪ್ರತಿ ಮೀಲ್ ಅಲ್ಲೂ ನ್ಯೂಟ್ರಿಯೆಂಟ್ ಡೆನ್ಸ್ ಆಗಿರೋ ತರ ನೋಡ್ಕೋಬೇಕಾಗ್ತದೆ. ಅಂದ್ರ ಕ್ಯಾಲರಿ ಇಂಟೇಕ್ ಜಾಸ್ತಿ ಇರೋದಲ್ಲ, ಕ್ಯಾಲರಿ ರಿಕ್ವೈರ್ಮೆಂಟ್ ಏನು ಅಷ್ಟೊಂದಿರಂಗಿಲ್ಲ. ಬಟ್ ನೀವ್ ಏನೇ ಒಂದು ಆಹಾರ ಸೇವನೆ ಮಾಡ್ತಿರಲ್ಲ ಅದು ಆದಷ್ಟು ಎಲ್ಲಾ ಪೋಷಕಾಂಶಗಳು ಇರುವಂತ ಆಹಾರ ಇರಬೇಕು. ಅಂದ್ರೆ ಲೈಕ್ ಏನೋ ನ್ಯೂಟ್ರಿಯನ್ಸ್ ಇಲ್ಲದೆ ಇರುವಂತ ಆಹಾರ ಅಂದ್ರೆ ಯಾವ್ದೋ ಒಂದು ಚಾಟ್ ಲೈಕ್ ಝೀರೋ ನ್ಯೂಟ್ರಿಯನ್ಸ್, ಯು ವೋಂಟ್ ಗೆಟ್ ಎನಿ ನ್ಯೂಟ್ರಿಯೆಂಟ್, ಅದರಿಂದ ಬೆನಿಫಿಟೇ ಆಗಲ್ಲ. ಅಂತದನ್ನೆಲ್ಲ ಅವಾಯ್ಡ್ ಮಾಡ್ರಿ. ಪ್ರೊಸೆಸ್ಡ್ ಫುಡ್ಸ್ ಎಲ್ಲ ಆ ತರದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಆದಷ್ಟು ನ್ಯೂಟ್ರಿಯೆಂಟ್ ಡೆನ್ಸ್ ಇರೋ ಫುಡ್ಸ್ ನ ಇನ್ಕ್ಲೂಡ್ ಮಾಡ್ಕೋಬೇಕು. ಆಮೇಲೆ ನ್ಯೂಟ್ರಿಯನ್ಸ್ ಅಂದಾಗ ಐರನ್, ಪ್ರೋಟೀನ್, ಕ್ಯಾಲ್ಸಿಯಂ, ವೈಟಮಿನ್ಸ್, ಮಿನರಲ್ಸ್ ಇದೆಲ್ಲ ಫಸ್ಟ್ ಟ್ರೈಮಿಸ್ಟರ್ ನಾಗ ಬಹಳನೇ ಅವಶ್ಯಕ ಇರ್ತದ. ಫೋಲಿಕ್ ಆಸಿಡ್ ನ್ಯೂಟ್ರಿಯೆಂಟ್ ವೆರಿ ಇಂಪಾರ್ಟೆಂಟ್. ಅದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ತಗೊಳ್ಳೇಬೇಕಾಗ್ತದ. ಆಮೇಲೆ ಫೋಲೇಟ್ ರಿಚ್ ಆಗಿರೋ ಒಂದು ನ್ಯಾಚುರಲ್ ಆಗಿ ಸಿಗುವಂತ ಫುಡ್ಸ್ ನ ಇನ್ಕ್ಲೂಡ್ ಮಾಡ್ಕೋರಿ. ಬಿಕಾಸ್ ಅದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗ್ಲಾರ್ದಂಗ್ ನೋಡ್ಕೋತದ, ಮಗುವಿನ ಬೆಳವಣಿಗೆ ಚಂದ ಆಗ್ತದ. ಆಮೇಲೆ ಆದಷ್ಟು ಹಸಿರು ಸೊಪ್ಪಿನ ತರಕಾರಿ ಇರಬೇಕು, ಅದರಿಂದ ಐರನ್ ಚೆನ್ನಾಗಿ ಸಿಗ್ತದ. ಆಮೇಲೆ ಕ್ಯಾಲ್ಸಿಯಂಗೋಸ್ಕರ ಹಾಲು, ಮೊಸರು, ಪನೀರ್ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋರಿ. ಬಿಕಾಸ್ ಕ್ಯಾಲ್ಸಿಯಂ ಇಸ್ ವೆರಿ ಎಸೆನ್ಷಿಯಲ್ ಆ ಟೈಮಲ್ಲಿ. ಅದರಲ್ಲೂ ಫಸ್ಟ್ ಟ್ರೈಮಿಸ್ಟರ್ ಇಂದಾನೆ ಈ ನ್ಯೂಟ್ರಿಯೆಂಟ್ ಚೆನ್ನಾಗಿರ್ಬೇಕು. 2 ಬೇಬೀಸ್ ಅಂದಾಗ ಸ್ವಲ್ಪ ಕ್ಯಾಲ್ಸಿಯಂ, ಪ್ರೋಟೀನ್ ಎಲ್ಲ ರಿಚ್ ಆಗಿರುವಂತ ಫುಡ್ಸ್ ನ ತಗೊಳ್ಬೇಕಾಗ್ತದ. ಪ್ರೋಟೀನ್ ಅಂತಂದಾಗ ದಾಲ್, ಸ್ಪ್ರೌಟ್ಸ್ ಅಂದ್ರೆ ಮೊಳಕೆ ಕಾಳುಗಳು, ಆಮೇಲೆ ಪನೀರ್, ಮೊಟ್ಟೆ ಇದನ್ನೆಲ್ಲ ಚೆನ್ನಾಗಿ ಇನ್ಕ್ಲೂಡ್ ಮಾಡ್ಕೋಬೇಕು. ಆಮೇಲೆ ಸಿಟ್ರಸ್ ಫ್ರೂಟ್ಸ್, ಆರೆಂಜಸ್, ಪೊಮೊಗ್ರಾನೆಟ್ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದೆ. ಬಿಕಾಸ್ ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ವೈಟಮಿನ್ ಸಿ ಚೆನ್ನಾಗಿರ್ತದ. ಆಮೇಲೆ ಬೇರೆ ಹಣ್ಣುಗಳಾದ ಬಾಳೆಹಣ್ಣು, ಆಪಲ್, ಪೊಮೊಗ್ರಾನೆಟ್ ಎಲ್ಲ ಚೆನ್ನಾಗಿ ಇನ್ಕ್ಲೂಡ್ ಮಾಡ್ಕೋಬೇಕು. ಬಿಕಾಸ್ ಐರನ್ ಸಿಗ್ತದ, ವೈಟಮಿನ್ಸ್, ಮಿನರಲ್ಸ್, ಫೈಬರ್ ಚೆನ್ನಾಗಿ ಸಿಗ್ತದ. ಅದರಿಂದ ಬ್ಲಡ್ ವಾಲ್ಯೂಮ್ ಅವಶ್ಯಕ ಜಾಸ್ತಿ ಇರ್ತದ. ಸೊ ಬ್ಲಡ್ ಪ್ರೊಡಕ್ಷನ್ ಎಲ್ಲ ಚೆನ್ನಾಗ್ ಆಗ್ತದ ಪೊಮೊಗ್ರಾನೆಟ್ ಎಲ್ಲ ಇನ್ಕ್ಲೂಡ್ ಮಾಡೋದ್ರಿಂದ. ಸೊ ಇಬ್ರು ಮಕ್ಕಳಿಗೆ ಯಾವುದೇ ರೀತಿ ಬ್ಲಡ್ ಸಪ್ಲೈ ಅಲ್ಲಿ ಕಡಿಮೆ ಬೀಳಂಗಿಲ್ಲ, ನೀವು ಕೂಡ ಎನೆಮಿಕ್ ಆಗಂಗಿಲ್ಲ. ಈ ತರ ಪ್ರತಿಯೊಂದು ನ್ಯೂಟ್ರಿಯನ್ಸ್ ನಿಮ್ಮ ಪ್ರತಿ ಆಹಾರದಲ್ಲೂ ಚೆನ್ನಾಗಿ ಸಿಗ್ಬೇಕು ನಿಮಗ. ಆ ತರ ಕಾಳಜಿ ವಹಿಸ್ಕೊಂಡು ಆಹಾರನ ತಗೋರಿ. ಡಯಟ್ ಅಂದಾಗ ನಾನು ಇದಕ್ಕೆ ಮುಂಚೆನೂ ಎಲ್ಲ ವಿಡಿಯೋ ಮಾಡಿದ್ದೀನಿ, ಡಯಟ್ ಹೆಂಗಿರ್ಬೇಕು ಅಂತ. ಟ್ವಿನ್ಸ್ ಕ್ಯಾರಿ ಮಾಡ್ಬೇಕಾದ್ರೆ ಹೆಂಗಿರ್ಬೇಕಂತಾನು ಹೇಳಿದ್ದೀನಿ. ನನ್ನ ಪರ್ಸನಲ್ ನಾ ಯಾವ ತರ ಫಾಲೋ ಮಾಡಿದೆ ಅಂತಾನು ಹೇಳಿದ್ದೀನಿ. ಸೊ ಡೀಟೇಲ್ ಆಗಿ ಏನ್ ಹೇಳಕ್ ಹೋಗಲ್ಲ ಈ ವಿಡಿಯೋದಾಗ. ಡೀಟೇಲ್ ಬೇಕಾಗಿತ್ತಂದ್ರ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬಹುದು. ಆದಷ್ಟು ಮೀಲ್ಸ್ ಅನ್ನ 3 ತಗೋ ಬದಲು, ಅಂದ್ರೆ ಲೈಕ್ ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರ್ ಈ ತರ ಮಾಡ್ಕೋ ಬದಲು ಸ್ಮಾಲ್ ಮೀಲ್ಸ್ ಫ್ರೀಕ್ವೆಂಟ್ ಆಗಿ ತಗೊಳಕ್ ಟ್ರೈ ಮಾಡ್ರಿ. ಸ್ಮಾಲ್ ಮೀಲ್ಸ್ ಅಂದಾಗ ಒಂದೇ ದೊಡ್ಡ ಮೀಲ್ ನ ಬ್ರೇಕ್ ಮಾಡ್ಬಿಟ್ಟು 2 ಮಾಡ್ಕೊಳ್ಳೋದು. ಲೈಕ್ ಒಂದೇ ಸಲ ಹೊಟ್ಟೆ ತುಂಬಾ ಊಟ ಮಾಡೋದಲ್ಲ, ಸ್ಮಾಲ್ ಪೋರ್ಷನ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ತಗೊಳ್ತಾ ಇರೋದು. ಇದನ್ನು ಬಹಳ ಇಂಪಾರ್ಟೆಂಟ್ ಈ ತರ ಡಯಟ್ ಫಾಲೋ ಮಾಡೋದು. ಯಾಕಂದ್ರ ಈ ಟೈಮ್ನಾಗ ಕಾಮನ್ ಸಿಂಪ್ಟಮ್ಸ್ ಆದ ಲೈಕ್ ಮಾರ್ನಿಂಗ್ ಸಿಕ್ನೆಸ್, ನಾಜಿಯಾ, ಫೇಟಿಗ್ ಇದೆಲ್ಲ ಸಹಜವಾಗಿ ಗರ್ಭಿಣಿ
ಆದವಳು ಅನುಭವಿಸ್ತಾಳೆ. ಆದ್ರೆ ಅದು ಟ್ವಿನ್ಸ್ ಕ್ಯಾರಿ ಮಾಡ್ಬೇಕಾದ್ರೆ ಇದರದೆಲ್ಲ ಮಟ್ಟ ಏನಿರ್ತದಲ್ಲ ಡಬಲ್ಲೇ ಇದ್ದಿರ್ತದೆ. ಹಾಗಾಗಿ ಇದನ್ನೆಲ್ಲ ಟ್ಯಾಕಲ್ ಮಾಡ್ಬೇಕಂದ್ರೆ ಈಗ ಜಾಸ್ತಿ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಆಗ್ತಿರ್ಬೇಕಾದ್ರೆ ಊಟ ಎಲ್ಲ ಹೋಗಂಗಿಲ್ಲ. ಸೊ ಆದಷ್ಟು ಮೀಲ್ಸ್ ಸಣ್ಣದಾಗಿ ಊಟ ಸ್ಕಿಪ್ ಮಾಡಕ್ಕಿಂತ ಸ್ಮಾಲ್ ಪೋರ್ಷನ್ ಅಲ್ಲಿ ತಗೊಂಡಾಗ ನಿಮಗ ನ್ಯೂಟ್ರಿಯನ್ಸು ಸಿಗ್ತದ, ಎನರ್ಜೆಟಿಕ್ ಆಗು ಇರ್ತೀರಿ, ಫೇಟಿಗ್ನೆಸ್ ಎಲ್ಲ ಕಮ್ಮಿ ಆಗ್ತದ. ಲೈಕ್ ಊಟ ಸ್ಕಿಪ್ ಮಾಡಿದಾಗ ನಾಜಿಯಾ, ಫೇಟಿಗ್ನೆಸ್ ಎಲ್ಲ ಜಾಸ್ತಿ ಇರ್ತದ, ಅಂದ್ರೆ ಸುಸ್ತು, ಆಯಾಸ ಎಲ್ಲ ಜಾಸ್ತಿ ಇರ್ತದ. ಅದೇ ಊಟ ಸ್ಕಿಪ್ ಮಾಡದೆ ಸ್ಮಾಲ್ ಪೋರ್ಷನ್ ಅಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಗೊಂಡಾಗ ನೀವು ಆಕ್ಟಿವ್ ಆಗಿರ್ತೀರಿ, ಮತ್ತ ಯಾವುದೇ ರೀತಿ ಅಜೀರ್ಣ ಸಮಸ್ಯೆನೂ ಆಗಂಗಿಲ್ಲ. ಮತ್ತ ಅಜೀರ್ಣ ಅಂದಾಗ ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗಾಗಬೇಕು, ಯಾವುದೇ ರೀತಿ ಹೊಟ್ಟೆ ರಿಲೇಟೆಡ್ ಸಮಸ್ಯೆ ಅನುಭವಿಸಬಾರ್ದು ಅಂದ್ರೆ ಹಣ್ಣುಗಳು ಕಂಪಲ್ಸರಿ ನಿಮ್ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ. ನಾನು ಆಗ್ಲೇ ಹೇಳಿದೆ ಹಣ್ಣುಗಳಿಂದನೂ ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ ಇರ್ತಾವ. ಸೊ ಹಾಗಾಗಿ ಒಂದು ಸ್ನಾಕ್ ತರ ಇನ್ಕ್ಲೂಡ್ ಮಾಡ್ಕೋರಿ ಹಣ್ಣುಗಳ ನಿಮ್ ಡಯಟ್ನಾಗ. ಆಕ್ಚುಲಿ ಒಂದೆರಡು ವಿಡಿಯೋ ಹಿಂದ ಹಣ್ಣುಗಳನ್ನ ಯಾವ ರೀತಿ ಇನ್ಕ್ಲೂಡ್ ಮಾಡ್ಕೋಬೇಕು ಪ್ರೆಗ್ನೆನ್ಸಿ ಟೈಮ್ನಾಗ ಡಯಟ್ನಾಗ, ಮತ್ತ ಯಾವ ಟೈಮಲ್ಲಿ ತಗೊಂಡ್ರೆ ಸೂಕ್ತ ಅಂತೆಲ್ಲ ಹೇಳಿದೀನಿ ಆ ವಿಡಿಯೋದಾಗ. ಸೊ ಡೀಟೇಲ್ ಆಗಿ ಬೇಕಂದ್ರೆ ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೋರಿ. ನೆಕ್ಸ್ಟ್ ಏನಂತಂದ್ರ ಈ ಸುಸ್ತು ಆಯಾಸ ಆಗೋದು ಟೋಟಲಿ ನಾರ್ಮಲ್, ನಾಜಿಯಾ, ವಾಮಿಟಿಂಗ್ ಎಲ್ಲ. ಅದನ್ನ ಟ್ಯಾಕಲ್ ಮ್ಯಾನೇಜ್ ಸರಿಯಾಗಿ ಮಾಡಿದಾಗ ನಿಮ್ಗೂ ಜಾಸ್ತಿ ತ್ರಾಸ ಆಗಂಗಿಲ್ಲ. ಆಮೇಲೆ ಮೆಂಟಲಿನೂ ನೀವು ಸ್ವಲ್ಪ ಕಾಮ್ ಆಗಿರ್ತೀರಿ. ಸೊ ಈ ರೀತಿ ಮಾಡ್ಕೊಳ್ಳೋದು ಅವಶ್ಯಕ ಆಗ್ತದ. ನೆಕ್ಸ್ಟ್ ಏನಂದ್ರ ರೆಸ್ಟ್ ಬಹಳನೇ ಅವಶ್ಯಕ. ಆಕ್ಚುಲಿ ಟ್ವಿನ್ ಪ್ರೆಗ್ನೆನ್ಸಿದಾಗ ಯುವರ್ ಬಾಡಿ ನೀಡ್ಸ್ ಮೋರ್ ರೆಸ್ಟ್. ಸೊ ಹಾಗಾಗಿ ರೆಸ್ಟ್ ಬೇಕನ್ನಿಸ್ದಾಗ ಯು ಹ್ಯಾವ್ ಟು ಟೇಕ್ ರೆಸ್ಟ್ ಮತ್ತು ಆಕ್ಟಿವಿಟಿ ಎರಡೂ ಬ್ಯಾಲೆನ್ಸ್ ಆಗಿ ನಿಭಾಯಿಸ್ಕೋಬೇಕು. ಯಾಕಂದ್ರೆ ಪ್ರತಿ ಟೈಮಲ್ಲಿ ಸುಸ್ತು ರೆಸ್ಟ್ ಮಾಡ್ತಾನೆ ಇದ್ರೂ ಅದು ಒಳ್ಳೇದಲ್ಲ. ಮಗುವುದು ಬೆಳವಣಿಗೆ ಚಂದ ಆಗ್ಬೇಕಂದ್ರೆ ಆಕ್ಟಿವಿಟಿನೂ ಇರಬೇಕಾಗ್ತದ. ಬಟ್ ನಿಮ್ ಡಾಕ್ಟರ್ ಏನಾದ್ರು ಕಂಪ್ಲೀಟ್ಲಿ ರೆಸ್ಟ್ ತಗೋಬೇಕು ಅಂತ ನಿಮಗೆ ಅಡ್ವೈಸ್ ಮಾಡಿದ್ರಂದ್ರೆ ಎಸ್, ನೀವು ಅವಾಗ ಕಂಪ್ಲೀಟ್ಲಿ ರೆಸ್ಟ್ ತಗೋಬೇಕಾಗ್ತದೆ, ಏನು ಕೆಲಸ ಮಾಡಬಾರ್ದು. ಹಾಗೇನಾದ್ರೂ ಹೇಳಿದಿಲ್ಲ ಅಂದ್ರೆ ಸ್ವಲ್ಪ ಆಕ್ಟಿವ್ ಆಗು ಇರಕ್ ಟ್ರೈ ಮಾಡ್ರಿ. ಆಕ್ಟಿವಿಟಿ ಜಾಸ್ತಿ ಬರೀ ಸುಸ್ತು ಅನ್ಕೊಂಡಿರಬಾರ್ದು. ಸೊ ಆಕ್ಟಿವಿಟಿ ಲೆವೆಲ್ನು ಹಂಗೆ ಇರಬೇಕು, ಪ್ಲಸ್ ರೆಸ್ಟ್ ಅಷ್ಟೇ ಸರಿಯಾಗಿ ತಗೋತಾ ಇರಬೇಕು. ಆಮೇಲೆ ನಿದ್ರಾಹೀನತೆ ಕಾಡಬಹುದು ಈ ಟೈಮ್ನಾಗ. ಬಟ್ ಅದರಿಂದ ಪಾರಾಗ್ಬೇಕಂದ್ರ ಆದಷ್ಟು ರಾತ್ರಿ ಡಿನ್ನರ್ ಸ್ವಲ್ಪ ಬೇಗನೆ ಮಾಡ್ರಿ. ಅಂದ್ರ ಮಲ್ಕೋಂಕಿಂತ 1.5 to 2 hours ಮುಂಚೆ ಮಾಡೋದು ಒಳ್ಳೇದು. ಅದರಿಂದ ನಿದ್ದೆ ಚೆನ್ನಾಗಿ ಬರ್ತದೆ ನಿಮಗ. ಆಮೇಲೆ ಇಡೀ ದಿನದಲ್ಲಿ ಬರೀ ರೆಸ್ಟ್ ಮಾಡ್ಕೊಂತಾನೆ ಇದ್ರ ರಾತ್ರಿ ನಿದ್ದೆ ಬರಂಗಿಲ್ಲ. ಸ್ವಲ್ಪ ಆಕ್ಟಿವ್ ಆಗಿ ಆಮೇಲೆ ಸ್ವಲ್ಪ ಓಡಾಟ ಇದ್ದಾಗ ರಾತ್ರಿ ನಿದ್ದೆ ಚೆನ್ನಾಗಿ ಬರ್ತದ. ಸೊ ರಾತ್ರಿ ನಿದ್ದೆ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ 8 ರಿಂದ 10 ತಾಸು ಚೆನ್ನಾಗಿ ನಿದ್ದೆ ಮಾಡಬೇಕು. ಅವಾಗ್ಲೇನೆ ಮಗುವಿನ ಬೆಳವಣಿಗೆನೂ ಚಂದ ಆಗ್ತದ, ನಿಮ್ಮ ಬಾಡಿನೂ ಬಹಳ ಟೈರ್ಡ್ ಆಗಂಗಿಲ್ಲ, ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಇರ್ತದ. ನೆಕ್ಸ್ಟ್ ಡಾಕ್ಟರ್ ವಿಸಿಟ್ ಮತ್ತು ಸ್ಕ್ಯಾನ್ ಯಾವುದೇ ರೀತಿ ತಪ್ಪಿಸ್ಬೇಡ್ರಿ. ಬಿಕಾಸ್ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಸ್ವಲ್ಪ ಚೆಕಪ್ಸ್ ಜಾಸ್ತಿನೇ ಇರ್ತಾವ. ಹಾಗಾಗಿ ಯಾವಾಗ ಹೇಳ್ತಾರ ಅವಾಗ ಮಿಸ್ ಮಾಡ್ಲಾರ್ದೆ ಡಾಕ್ಟರ್ ಚೆಕಪ್ ಮತ್ತು ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಳ್ಳೇಬೇಕಾಗ್ತದ. ಲೈಕ್ ಸ್ಕ್ಯಾನ್ ವಿಷಯಕ್ಕೆ ಬಂದಾಗ ಈಗ ಸಿಂಗಲ್ ಕ್ಯಾರಿ ಮಾಡೋರ್ಗಿಂತ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ 1-2 ಸ್ಕ್ಯಾನ್ ಹೆಚ್ಚಿಗೆ ಇರ್ತಾವ. ಹಂಗಂತ ಸುಮ್ನೆ ಹೇಳತ್ತಾರ ಸ್ಕ್ಯಾನ್ ಯಾಕೆ ಮಾಡಿಸ್ಕೋಬೇಕಂತ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಅವ್ರು ಯಾವಾಗ ಹೇಳಿರ್ತಾರ ಅವಾಗ ಸ್ಕ್ಯಾನ್ ಮಾಡಿಸ್ಕೊಳ್ಳೇಬೇಕು. ಬಿಕಾಸ್ ಟ್ವಿನ್ ಪ್ರೆಗ್ನೆನ್ಸಿ ಅಂದ್ರೆ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಇರ್ತದ, ಅದನ್ನ ಕೂಡ ಗಮನದಲ್ಲಿ ಇಟ್ಕೋಬೇಕು. ಅವಾಗ ನೀವು ಯಾವ್ದನ್ನು ಸ್ಕಿಪ್ ಮಾಡಂಗಿಲ್ಲ. ಆಮೇಲೆ ಡಾಕ್ಟರ್ ಏನ್ ಅಡ್ವೈಸ್ ಮಾಡಿರ್ತಾರೆ ನಿಮಗ ಟ್ರಾವೆಲಿಂಗ್ ಎಲ್ಲ ಮಾಡಬಾರ್ದು, ಅವಾಯ್ಡ್ ಮಾಡ್ಬೇಕಂದಾಗ ಅವಾಯ್ಡ್ ಮಾಡಬೇಕು. ಅವ್ರದ್ದು ಅಡ್ವೈಸ್ ಚಾಚು ತಪ್ಪದೆ ಫಾಲೋ ಮಾಡಬೇಕು. ಪ್ಲಸ್ ಯಾವ್ದು ಸಪ್ಲಿಮೆಂಟ್ಸ್ ಅವ್ರು ಕೊಟ್ಟಿದ್ ಮಿಸ್ನು ಮಾಡಬಾರ್ದು. ಅದ್ ಮಾತ್ರ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಸ್ಮೂತ್ ಆಗಿ ಹೋಗ್ತದ. ನೆಕ್ಸ್ಟ್ ನಮ್ ಎಮೋಷನಲ್ ವೆಲ್ ಬೀಯಿಂಗ್ ಕೂಡ ಬಹಳ ಮ್ಯಾಟರ್ ಆಗ್ತದ. ಬಿಕಾಸ್ ನಾನಲ್ಲ ಫಸ್ಟಿಗೆ ಸ್ವಲ್ಪ ಸ್ಟ್ರೆಸ್ ಆಮೇಲೆ ಮೂಡ್ ಸ್ವಿಂಗ್ಸ್ ಎಲ್ಲ ಜಾಸ್ತಿ ಇರ್ತದ. ಸೊ ಅದನ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ಬೇಕಂದ್ರೆ ಸ್ವಲ್ಪ ಮೆಡಿಟೇಷನ್ ಮಾಡೋದು ಅವಶ್ಯಕ ಆಗ್ತದ. ಹಾಗಾಗಿ ಒಂದು 5 ರಿಂದ 10 ನಿಮಿಷ ಮೆಡಿಟೇಷನ್ ಮಾಡ್ರಿ, ಡೀಪ್ ಬ್ರೀದಿಂಗ್ ಮಾಡ್ರಿ. ಬಹಳ ಹೆವಿ ಎಕ್ಟಿಕ್ ಎಕ್ಸರ್ಸೈಸ್ ಮಾಡಕ್ಕಾಗಿಲ್ಲ ಅಂದ್ರೂ ಇಷ್ಟೇ ಮೆಡಿಟೇಷನ್ ಕಾಮ್ ಆಗಿ ಕೂತಾಗ ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ನೀವು ಮೆಂಟಲಿ ಸ್ಟ್ರಾಂಗ್ ಆಗ್ತೀರಿ. ಏನೇ ಮೂಡ್ ಸ್ವಿಂಗ್ಸ್ ಆಮೇಲೆ ಟೆನ್ಷನ್ ಸ್ಟ್ರೆಸ್ ಆಗ್ಲತ್ತಿತ್ತಂದ್ರೂ ಅದನ್ನೆಲ್ಲ ಕಾಮ್ ಆಗಿ ಹ್ಯಾಂಡಲ್ ಮಾಡಕ, ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡಕ್ ಒಂದ್ ಶಕ್ತಿ ಸಿಗ್ತದೆ ನಿಮಗೆ. ನೆಕ್ಸ್ಟ್ ಯಾವೆಲ್ಲ ವಿಷಯಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂದ್ರೆ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗ್ಬೇಕು ನಾನು ಅಂತ ಅನ್ನೋ ಪ್ರಾಬ್ಲಮ್ಸ್ ಯಾವ್ಯಾವ ಅಂತಂದ್ರ ನಿಮ್ಗೇನಾದ್ರೂ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಎಲ್ಲ ಜಾಸ್ತಿ ಆಗ್ಲತ್ತಿತ್ತು, ಸ್ಪಾಟಿಂಗ್ ಆಗತ್ತೂ ಅಥವಾ ಬ್ಲೀಡಿಂಗ್ ಜಾಸ್ತಿ ಆಗ್ಲತ್ತಿತ್ತಂದ್ರು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕು. ಆಮೇಲೆ ಕ್ರಾಂಪ್ಸ್ ಅಂದ್ರೆ ಲೋವರ್ ಅಬ್ಡೋಮನ್ ಅಲ್ಲಿ ಜಾಸ್ತಿ ಪೇನ್ ಆಗ್ಲತ್ತಿತ್ತು ಅಂದ್ರೂ ಡಾಕ್ಟರ್ ಹತ್ರ ಇಮಿಡಿಯೇಟ್ ಆಗಿ ಹೋಗ್ಬೇಕು. ಆಮೇಲೆ ವಾಮಿಟಿಂಗ್ ಎಲ್ಲ ಅತಿಯಾಗಿತ್ತು
ಅಂತಂದಾಗ್ನು ಡಾಕ್ಟರ್ ಹತ್ರ ಹೋಗ್ಲೇಬೇಕು. ವಾಮಿಟಿಂಗ್ ಇದ್ದೇ ಇರ್ತದ, ಅದು ಒಂದು ಲಿಮಿಟೆಡ್ ಆಗಿ ಇರಬೇಕು. ಜಾಸ್ತಿ ಇತ್ತು, ಅತಿರೇಕದಲ್ಲಿ ಇತ್ತಂತಂದಾಗ ಏನೋ ಹೋಮ್ ರೆಮಿಡಿ ಮಾಡ್ಕೊಂಡು ಇರಬೇಡ್ರಿ. ಆದಷ್ಟು ಬೇಗ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ರಿ. ಬ್ಲಡ್ ವಿಷನ್ ಅಂದ್ರೆ ಹೆವಿ ಹೆಡ್ ಅನ್ಸೋದು, ವಿಷನ್ ಎಲ್ಲ ಬ್ಲರ್ ಆಗ್ಲತ್ತಿತ್ತು ಅಂದಾಗ, ಆಮೇಲೆ ಜ್ವರ ಎಲ್ಲ ಜಾಸ್ತಿ ಬಂದಿತ್ತು ಅಂತಂದಾಗ ಅವಾಗೆಲ್ಲ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕು. ಅಂಡ್ ಸಡನ್ ಆಗಿ ಕಾಲಲ್ಲಿ ಊತ ಕಾಣಿಸ್ಕೊಳ್ಳೋದು, ಕೈ ಮುಖದಲ್ಲೆಲ್ಲ ಊತ ಕಾಣಿಸ್ಕೊಳ್ಳೋದು, ಸ್ವೆಲ್ಲಿಂಗ್ ಆಗೋದು, ಈ ತರ ಎಲ್ಲ ನೀವು ನೋಟಿಸ್ ಮಾಡಿದ್ರಿ ಚೇಂಜಸ್ ಅಂತಂದಾಗ ಇಮಿಡಿಯೇಟ್ಲಿ ಡಾಕ್ಟರ್ ವಿಸಿಟ್ ಮಾಡಬೇಕು. ಸೊ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ, ಏನೇನು ಹೇಳಬೇಕಾಗಿತ್ತು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ, ಯಾವ್ಯಾವ ತರ ಪ್ಲಾನಿಂಗ್ ಮ್ಯಾನೇಜ್ಮೆಂಟ್ ನೆಸೆಸರಿ ಇರ್ತದ ಅನ್ನೋದನ್ನೆಲ್ಲ ಕವರ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಇನ್ ಕೇಸ್ ನಾ ಯಾವ್ದಾದ್ರು ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ, ಸೊ ದಟ್ ಬೇರೆಯವ್ರಿಗೆ ಗೊತ್ತಾಗ್ತದ. ಅಂಡ್ ಫೈನಲಿ ನಾ ಏನ್ ಹೇಳೋದಂತ ಅಂದ್ರೆ, ಆದಷ್ಟು ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಕೇರ್ಫುಲ್ ಆಗಿರ್ರಿ. ಬಿಕಾಸ್ ರಿಸ್ಕಿ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕೇರ್, ಎಕ್ಸ್ಟ್ರಾ ಕಾಳಜಿ ನೆಸೆಸರಿ ಇರ್ತದ. ಆದಷ್ಟು ಕೇರ್ಫುಲ್ ಆಗಿರ್ರಿ, ಡಾಕ್ಟರ್ ಅಡ್ವೈಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ರಿ. ಆಮೇಲೆ ಈಟ್ ವೆಲ್, ಅದು ಬಹಳ ಇಂಪಾರ್ಟೆಂಟ್ ನಿಮ್ಮ ಬಾಡಿ ನರಿಶ್ಮೆಂಟ್ ಗೆ. 2 ಮಕ್ಕಳು ಚೆನ್ನಾಗಿ ಬೆಳೆಯಾಕ ನೀವೇನ್ ಆಹಾರ ತಗೋತೀರಿ ಅದು ಬಹಳ ಬಿಗ್ಗೆಸ್ಟ್ ರೋಲ್ ಪ್ಲೇ ಮಾಡ್ತದ. ಹಾಗಾಗಿ ಈಟ್ ವೆಲ್, ಆಮೇಲೆ ರೆಸ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ರೆಸ್ಟ್ ಮತ್ತೆ ಆಕ್ಟಿವಿಟಿ ಲೆವೆಲ್ ಎಲ್ಲ ಬ್ಯಾಲೆನ್ಸ್ ಇಟ್ಕೊರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಕಮೆಂಟ್ ಅಲ್ಲಿ ತಿಳಿಸ್ರಿ ಹೆಂಗನಿಸ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.